ಇತ್ತೀಚೆಗೆ ಅಡಿಕೆ ಸೊಸೈಟಿಯ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ಇದರ ಬೆನ್ನಲ್ಲೇ ತೀರ್ಥಹಳ್ಳಿ ಶಾಸಕ ಆರಗ ಜ್ಞಾನೇಂದ್ರ ಪ್ರತಿಕ್ರಿಯೆಯನ್ನ ನೀಡಿದ್ದು, ಮ್ಯಾಮ್ಕೋಸ್ ಚುನಾವಣೆಯಲ್ಲಿ ಅಡಿಕೆ ಗೆದ್ದಿದೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಸಹಕಾರ ಭಾರತೀಯ 19 ಜನ ಅಭ್ಯರ್ಥಿ ಮತ ಹಾಕಿದ ಎಲ್ಲಾ ಮತದಾರರಿಗೆ ಶಾಸಕರು ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಚುನಾವಣೆಯ ಸಂದರ್ಭದಲ್ಲಿ ಸಹಕಾರ ಭಾರತಿ ಬಗ್ಗೆ ಹಲವು ಆರೋಪಗಳು ಕೇಳಿ ಬಂದಿದ್ವು. ಇದ್ಯಾವುದನ್ನು ಲೆಕ್ಕಿಸದೆ ಮತದಾರರು ಮತ ಚಲಾಯಿಸಿದ್ದಾರೆ. ಇದು ನಿಜಕ್ಕೂ ಹರ್ಷವನ್ನ ತಂದಿದೆ ಎಂದು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮ್ಯಾಮ್ಕೋಸ್ನ ಅಡಿಕೆ ಸೊಸೈಟಿಯ ಚುನಾವಣೆಯಲ್ಲಿ ಸಹಕಾರ ಭಾರತೀಯ 19 ಜನರನ್ನು ಅತ್ಯಂತ ಲೀಡಿನಲ್ಲಿ ಗೆಲ್ಲಿಸಿದಂಥ ಎಲ್ಲ ಮತದಾರರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅಡಿಕೆ ಗೆದ್ದಿದೆ. ನಿಮ್ಮೆಲ್ಲರ ಕೃಪೆಯಿಂದ ಅಡಿಕೆಗೆ ಶಕ್ತಿ ತರುವಂಥ ಕೆಲಸ ಮತ್ತಷ್ಟು ಈ ಮ್ಯಾಮ್ಕೋಸ್ ತಂಡ ಮತ್ತು ನಾವೆಲ್ಲ ಸೇರಿ ಖಂಡಿತವಾಗೂ ಮಾಡ್ತೇವೆ. ಈ ಅಡಿಕೆ ಬೆಳೆಗಾರರ ಹಿತವನ್ನು ಗಮನಿಸಿ ಎಲ್ಲ ರೀತಿಯಿಂದಲೂ ಕೂಡ ಪ್ರಯತ್ನವನ್ನು ಮಾಡ್ತೇವೆ. ಹೀಗಾಗಿ ಕೆಲಸ ಮಾಡಿದಂಥ ಎಲ್ಲ ಕಾರ್ಯಕರ್ತರು ಮತ ನೀಡಿದಂಥ ಅತ್ಯಂತ ದೊಡ್ಡ ಲೀಡ್ನಲ್ಲಿ ಗೆಲ್ಲಿಸಿದ್ದೀರಿ. ಸಾಮಾನ್ಯ ಲೀಡ್ ಅಲ್ಲ ಅದು. ಅಪಪ್ರಚಾರ ಮಾಡಿದ್ರು ಕೂಡ ಸುಳ್ಳು ಹೇಳಿ ಸಹಕಾರ ಭಾರತಿ ತಂಡವನ್ನು ಸೋಲಿಸುವಂಥ ಒಂದು ಪ್ರಯತ್ನದ ವಿರುದ್ಧ ತಾವೆಲ್ಲ ಮತ ನೀಡಿರ್ತಕ್ಕಂಥದ್ದು ಅತ್ಯಂತ ಸಂತೋಷ ಕೊಟ್ಟಿದೆ. ಪ್ರಾಮಾಣಿಕವಾದಂಥ ಆಡಳಿತ ಮ್ಯಾಮ್ಕೋಸ್ಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಚೆನ್ನಾಗಿ ದೊರೆಯುತ್ತದೆ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ. ಮ್ಯಾಮ್ಕೋಸ್ನ ಅಡಿಕೆ ಸೊಸೈಟಿಯ ಚುನಾವಣೆಯಲ್ಲಿ ಸಹಕಾರ ಭಾರತೀಯ 19 ಜನರನ್ನು ಅತ್ಯಂತ ಲೀಡಿನಲ್ಲಿ ಗೆಲ್ಲಿಸಿದಂಥ ಎಲ್ಲ ಮತದಾರರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅಡಿಕೆ ಗೆದ್ದಿದೆ. ನಿಮ್ಮೆಲ್ಲರ ಕೃಪೆಯಿಂದ ಅಡಿಕೆಗೆ ಶಕ್ತಿ ತರುವಂಥ ಕೆಲಸ ಮತ್ತಷ್ಟು ಈ ಮ್ಯಾಮ್ಕೋಸ್ ತಂಡ ಮತ್ತು ನಾವೆಲ್ಲ ಸೇರಿ ಖಂಡಿತವಾಗೂ ಮಾಡ್ತೇವೆ. ಈ ಅಡಿಕೆ ಬೆಳೆಗಾರರ ಹಿತವನ್ನು ಗಮನಿಸಿ ಎಲ್ಲ ರೀತಿಯಿಂದಲೂ ಕೂಡ ಪ್ರಯತ್ನವನ್ನು ಮಾಡ್ತೇವೆ. ಹೀಗಾಗಿ ಕೆಲಸ ಮಾಡಿದಂಥ ಎಲ್ಲ ಕಾರ್ಯಕರ್ತರು ಮತ ನೀಡಿದಂಥ ಅತ್ಯಂತ ದೊಡ್ಡ ಲೀಡ್ನಲ್ಲಿ ಗೆಲ್ಲಿಸಿದ್ದೀರಿ. ಸಾಮಾನ್ಯ ಲೀಡ್ ಅಲ್ಲ ಅದು. ಅಪಪ್ರಚಾರ ಮಾಡಿದ್ರು ಕೂಡ ಸುಳ್ಳು ಹೇಳಿ ಸಹಕಾರ ಭಾರತಿ ತಂಡವನ್ನು ಸೋಲಿಸುವಂಥ ಒಂದು ಪ್ರಯತ್ನದ ವಿರುದ್ಧ ತಾವೆಲ್ಲ ಮತ ನೀಡಿರ್ತಕ್ಕಂಥದ್ದು ಅತ್ಯಂತ ಸಂತೋಷ ಕೊಟ್ಟಿದೆ. ಪ್ರಾಮಾಣಿಕವಾದಂಥ ಆಡಳಿತ ಮ್ಯಾಮ್ಕೋಸ್ಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಚೆನ್ನಾಗಿ ದೊರೆಯುತ್ತದೆ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ. ಮ್ಯಾಮ್ಕೋಸ್ನ ಅಡಿಕೆ ಸೊಸೈಟಿಯ ಚುನಾವಣೆಯಲ್ಲಿ ಸಹಕಾರ ಭಾರತೀಯ 19 ಜನರನ್ನು ಅತ್ಯಂತ ಲೀಡಿನಲ್ಲಿ ಗೆಲ್ಲಿಸಿದಂಥ ಎಲ್ಲ ಮತದಾರರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅಡಿಕೆ ಗೆದ್ದಿದೆ. ನಿಮ್ಮೆಲ್ಲರ ಕೃಪೆಯಿಂದ ಅಡಿಕೆಗೆ ಶಕ್ತಿ ತರುವಂಥ ಕೆಲಸ ಮತ್ತಷ್ಟು ಈ ಮ್ಯಾಮ್ಕೋಸ್ ತಂಡ ಮತ್ತು ನಾವೆಲ್ಲ ಸೇರಿ ಖಂಡಿತವಾಗೂ ಮಾಡ್ತೇವೆ. ಈ ಅಡಿಕೆ ಬೆಳೆಗಾರರ ಇದೀಗ ಪುಟ್ಟದೊಂದು